ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು, ಮನದಲ್ಲಿ ನೆನೆವಂಗೆ ಮನೆಯೇನು ಮಠವೇನು, ದೇಗುಲದ ಕೊನೆಯೊಳಿದ್ದರೇನು ಸರ್ವಜ್ಞ ಅಂಥೇಳಿ ಸರ್ವಜ್ಞ ಮೂರ್ತಿ ಬಹಳ ಸುಂದರವಾದಂಥ ವಚನವನ್ನು ಹೇಳ್ತಾನೆ. ಈ ವಚನದೊಳಗೆ ಸ್ಪಷ್ಟತೆ ಐತಿ. ಏನಂದ್ರೆ, ಮನಸ್ಸಿನೊಳಗೆ ಪರಮಾತ್ಮನ ಧ್ಯಾನವನ್ನು ಮಾಡುವಂಥವಾಗ ಮನೆಯಾಗಿದ್ದರೆ ಏನಾಗಬೇಕು, ಮಠದಾಗಿದ್ದರೆ ಏನಾಗಬೇಕು, ದೇವ್ರ ಮನೆಯೊಳಗನ ದೇವ್ರ ಗುಡಿ ಒಳಗನ ಕುಂತ್ರೂ ಏನ, ಹೊರಗೆ ಕುಂತ್ರ ಏನ ಅಂತ ಭಾಳ ಚಂದ ಹೇಳಿದಾರೆ. ನಮ್ಮ ಮನಸ್ಸನ್ನು ಸ್ವಚ್ಛಿಲ್ಲ, ಮನಸ್ಸಿನೊಳಗೆ ಏನೋ ಬ್ಯಾರೆ ವಿಚಾರ ಇಟ್ಕೊಂಡು ನಾವು ಮಠಕ್ಕೆ ಬಂದ್ರೂ ಉದ್ಧಾರ ಆಗೋದಿಲ್ಲ, ಗುಡಿಗೆ ಹೋದ್ರೂ ಉದ್ಧಾರ ಆಗೋದಿಲ್ಲ. ಮನಸ್ಸು ಸ್ವಚ್ಛ ಇಟ್ಕೊಂಡು ಮನಸ್ಸಿನೊಳಗೆ ಯಾವ ವಿಕಲ್ಪಕ್ಕೂ ಸಹಿತ ಅವಕಾಶ ಕೊಡದಂಗೆ ಶುದ್ಧ ಭಾವದಿಂದ ಆ ದೇವರ ಚಿಂತನೆ ಒಳಗೆ ಇದ್ದಪ್ಪ ಅಂದ್ರೆ ಅವ ಮನೆಯಾಗಿದ್ರೂ ಮುಕ್ತನಾಕ್ಕಾನ, ಮಠಕ್ಕೆ ಹೋದ್ರೂ ಮುಕ್ತನಾಕ್ಕಾನ ಅಂತ ಇದರ ಅರ್ಥ. ಅದಕ್ಕೆ ನಮಗೆಲ್ಲ ಹೇಳಾಕತ್ತಾನ ಸರ್ವಜ್ಞ. ಏನಂದ್ರೆ, ನಾವು ಗುಡಿಗೆ ಹೋದ್ರೆ ಮಠಕ್ಕೆ ಹೋದ್ರೂ ಉದ್ಧಾರ ಆಕ್ಕಿವು, ನಾವೆಲ್ಲ ತ್ಯಾಗ ಮಾಡ್ರೂ ಉದ್ಧಾರ ಆಕ್ಕಿವು ಅನ್ನುವಂತಹ ವಿಚಾರ ಇದ್ರೆ ತೆಗೆದು ಹಾಕ್ರಿ. ಮನಸ್ಸು ಸ್ವಚ್ಛ ಇಟ್ಕೊಂಡ್ರಿಪ್ಪ ಅಂದ್ರೆ ಮನ್ಯಾಗರ ಇರ್ರಿ, ಹೊಲ್ದಾಗರ ಇರ್ರಿ, ಎಲ್ಲರ ಇರ್ರಿ, ಅದ ನಿಮಗೆ ಪುಣ್ಯಕ್ಷೇತ್ರ ಆಗಿ ನೀವು ಮುಕ್ತಿಯನ್ನು ಹೊಂದುತ್ತೀರಿ ಅಂತ. ಸಿದ್ಧಾರೂಢ ಪೂಳ್ ಅಂತೀಕ ಭಕ್ತರು ಬಂದು ಒಂದು ಪ್ರಶ್ನೆ ಕೇಳ್ತಾರೆ. ಏನಂದ್ರೆ, ಗುರುಗಳೇ, ಶಿವ ಶಿವ ಎನ್ನುತ್ತಾ ನಿಮ್ಮ ಬಳಿ ಮಠದಲ್ಲಿಯೇ ಕುಳಿತುಕೊಂಡರೆ ನಮ್ಮನ್ನೇ ನಂಬಿದವರ ಗತಿ ಏನು ಅಂತ ಕೇಳ್ತಾರೆ. ಸಿದ್ಧಾರೂಢರಿಗೆ ಕೇಳ್ರು, ಯಪ್ಪ, ಶಿವ ಶಿವ ಅನ್ಕೊತ ಓಂ ನಮಃ ಅನ್ಕೊತ ನಿನ್ನ ಹಂತಕ್ಕೆ ಬಂದು ಇಲ್ಲೇ ಮಠದಾಗ ಕೂತು ಬಿಟ್ಟಿವಪ್ಪ ಅಂದ್ರೆ ನಮ್ಮನ್ನು ನಂಬಿದಂಥ ನಮ್ಮ ತಂದೆ ತಾಯಿಗಳು, ನನ್ನ ಹೆಂಡತಿ ಮಕ್ಕಳು, ನನ್ನ ಬಂಧು ಬಳಗ, ಅವ್ರ ಗತಿ ಏನು ಹೇಳ್ರಿ ಒಂದಿಟ ಅಂತ ಹೇಳಿದಾಗ ಸಿದ್ಧಾರೂಢರು ಒಂದ ಮಾತು ಹೇಳಿದರು. ಏನಂದ್ರೆ, ಆಚಾರ ವಿಹೀನರಾಗಿ ಆಲಸಿಗಳಾಗಿ ಸತ್ಯದ ತಿಳುವಳಿಕೆ ಇಲ್ಲದೆ ಉಂಡುಂಡು ಮಠದಲ್ಲಿಯೇ ಮಲಗಿರಿ ಎಂದು ಯಾವ ಗುರುಗಳೂ ಹೇಳುವುದಿಲ್ಲ, ಹೇಳೇನೂ ಇಲ್ಲ ಅಂದ್ರವರು. ಇಲ್ಲೇ ಬಂದು ಆರಾಮಾಗಿ ಉಂಡ ಮಲ್ಕೋರಿಪ, 3 ಹೊತ್ತು ಉಂಡ ಮಲ್ಕೋರಿ ಅಂತ ಯಾವ ಗುರುನೂ ಹೇಳಿಲ್ಲ. ಅದಕ್ಕೆ ವಿರತಿ ವೈರಾಗ್ಯ ಪುರುಷನಿಗೆ ಮಾತ್ರ ಅದು ಅವಕಾಶ ಐತಲ್ಲಿ ಮಠದಾಗಿರಾಕ. ಸಾಧಕರು ಏನು ಮಾಡ್ಬೇಕಂದ್ರೆ, ತಮ್ಮ ತಮ್ಮ ಮನೆಯೊಳಗನ ಇದ್ದುಕೊಂಡ ತನಗೂ ಮತ್ತು ತನ್ನವರಿಗೂ ಕೇಡಾಗದಂಗೆ ದುಡಿಮೆಯೊಳಗನ ದೇವರನ್ನು ಕಂಡ ಕಾಯಕದಿಂದನ ಕೈಲಾಸವನ್ನು ಹೊಂದುವ ಸಾಧನೆಯುಳ್ಳ ಭಾವಭರಿತರಾಗಬೇಕಪ್ಪ. ಬಲ್ಲವರು ತೋರಿದ ದಾರಿದೀಪದೊಳಗೆ ಕ್ರಮಿಸುತ್ತಾ ಶಿವ ಸಾಮ್ರಾಜ್ಯವನ್ನು ಏರಬೇಕು, ಮಂಗಳ ಸ್ವರೂಪಿಗಳಾಗಿ ಬಾಳಬೇಕು, ಕಡಿಕ ಮುಕ್ತಿಯನ್ನು ಹೊಂದಬೇಕಪ್ಪ ಅಂಥೇಳಿ ಸಿದ್ಧಾರೂಢರು ಭಾಳ ಚಂದ ಹೇಳಿದರು. ನೋಡಪ್ಪ, ನೀವು ಮಠಕ್ಕೆ ಬರಬೇಡ್ರಿ, ಮನೆಯಾಗನೇ ಇರ್ರಿ, ನಿಮಗೂ ಕೇಡಾಗಿರಬಾರ್ದು, ನಿಮ್ಮನ್ನು ನಂಬಿದವ್ರಿಗೂ ಕೇಡಾಗಿರಬಾರ್ದು. ಶುದ್ಧ ಕಾಯಕವನ್ನು ಮಾಡಿರಿ, ಕಾಯಕದೊಳಗನ ಕೈಲಾಸವನ್ನು ಕಾಣ್ರಿ. ಆಮೇಲೆ ಮಹಾತ್ಮರು ದೊಡ್ಡವರು ಹೇಳಿದಂತಹ ದಾರಿ ಒಳಗೆ ನೀವು ನಡೆದ್ರಿಪ್ಪ ಅಂದ್ರೆ ನಿಮಗೇನಾಗ್ತಿತ್ತಂದ್ರೆ, ನೀವು ಅಪೇಕ್ಷೆ ಪಟ್ಟಂತಹ ಮೋಕ್ಷ ಅನ್ನೋದು, ಶಾಶ್ವತ ಸುಖ ಅನ್ನೋದು ನಿಮಗೆ ನಿಶ್ಚಿತವಾಗಿಯೂ ದೊರೀತೈತಿ. ಅದರೊಳಗೆ ಯಾವ ಸಂಶಯನೂ ಇಲ್ಲ ಅಂತ ಸಿದ್ಧಾರೂಢರು ಸರಳವಾದಂಥ ದಾರಿ ತೋರಿಸಿದರು. ಭಕ್ತಿಯಿಂದ ಓಂ ನಮಃ ಶಿವಾಯ ಅನ್ರಿ, ಹಸಿದವರಿಗೆ ಒಂದು ತುತ್ತು ಅನ್ನ ಹಾಕ್ರಿಪ್ಪ, ನೀವು ಉದ್ಧಾರ ಆಗ್ತೀರಿ ಅಂಥೇಳಿ ಸಿದ್ಧಾರೂಢಪ್ಪಗಳು ಸಾರಿ ಹೇಳಿದರು. ಎಂಥ ಭಕ್ತರ ಮೇಲೆ ಕರುಣೆಯನ್ನು ತೋರಿಸ್ತಿದ್ರು ಸಿದ್ಧಾರೂಢಪ್ಪಗಳು.
ಭಕ್ತರನ್ನು ಅದಕ್ಕೆ ಹೇಳಿದರು ಏನಂದ್ರೆ, ತನ್ನನ್ನು ನಂಬಿದಂತಹ ಭಕ್ತರನ್ನು ಕಾಯುವಂತಹ ಪರಮಾತ್ಮ ಸಿದ್ಧಾರೂಢ ಅಂತ ಹೇಳಿಕಾರ. ಕಷ್ಟಕಾಲದಲ್ಲಿ ಕರೆದವರ ಕಾಯ್ದ ಬ್ರಹ್ಮನಿಷ್ಠಗ ಶರಣು, ದುಷ್ಟರ ದುರ್ಗುಣ ದೂರ ಮಾಡಿರುವಂಥ ದಿಟ್ಟ ಯೋಗಿಗೆ ಶರಣು, ಹುಟ್ಟು ಸಾವುಗಳನ್ನು ಹರಿದು ಬಿಟ್ಟಿರುವಂಥ ಮೃತ್ಯುಂಜಯಗೆ ಶರಣು, ಮೇಲಾಗಿ ಹುಬ್ಬಳ್ಳಿಪುರದಲ್ಲಿ ಇರುವ ಪರಮ ಜ್ಯೋತಿಗೆ ಶರಣು ಅಂಥೇಳಿ ಸಿದ್ಧಾರೂಢರನ್ನು ಎಷ್ಟು ಸುಂದರವಾಗಿ ಗುಣಗಾನವನ್ನು ಮಾಡಿದರು ನೋಡ್ರಿ. ಕಷ್ಟ ಕಾಲದೊಳಗೆ ಬಂದು ಕಾಯುವಂತಹ ಕಾಮಧೇನು ಸದ್ಗುರು ಸಿದ್ಧಾರೂಢರು. ಅಕ್ಕಲಕೋಟಿ ಶರಣಪ್ಪನವರು ನದಿ ಒಳಗೆ ಬಿದ್ದಾಗ ಸಿದ್ಧಾರೂಢ ನೀನಪ್ಪ ಅಂತಿದ್ರು. ಸ್ವತಃ ಸಿದ್ಧಾರೂಢರನ್ನ ಹೋಗಿ ಆ ಅಕ್ಕಲಕೋಟಿ ಶರಣಪ್ಪನನ್ನು ರೇವಣಸಿದ್ಧ ಮಹಾಸ್ವಾಮಿಗಳನ್ನು ರಕ್ಷಣೆ ಮಾಡ್ತಾರೆ. ಖಾಸಗತೇಶ್ವರರು ನದಿ ಒಳಗೆ ಬಿದ್ದಾಗ ನದಿ ರೂಪಿಯ ಪರಮಾತ್ಮ ಸಿದ್ಧಾರೂಢ ನನ್ನನ್ನು ತೊಗೊಂಡು ಉದ್ಧಾರ ಮಾಡಪ್ಪ ಅಂತ ಹೇಳಿದಾಗ ಆ ನದಿಯೊಳಗನ ತಮ್ಮ ಪಾದ ದರ್ಶನವನ್ನು ಮಾಡಿಸಿ ತಾಳಿಕೋಟೆಯ ಖಾಸಗತೇಶ್ವರರನ್ನು ನದಿ ಪಾರ ಮಾಡಿಸಿದಂಥ ಪುಣ್ಯಾತ್ಮರು ಸಿದ್ಧಾರೂಢ ಮಹಾಸ್ವಾಮಿಗಳು. ಸಮುದ್ರದೊಳಗೆ ಡೋಣಿ ಮುಳುಗಾಕತ್ತಾಗ ಸಿದ್ಧಾರೂಢ ಅಂಥೇಳಿ ಕರೆದಾಗ ಲಕ್ಷ್ಮೀಬಾಯಿಯನ್ನು ಗೋವಾದೊಳಗೆ ಹೋಗಿ ಕಾಯ್ದಂಥ ಕರುಣಾಮೂರ್ತಿ ಸಿದ್ಧಾರೂಢರು. ಮದ್ರಾಸದೊಳಗೆ ಮಗ್ಗ ಜ್ವರ ನೆತ್ತಿಗೇರಿ ಇನ್ನೇನು ಒಂದು ಕ್ಷಣದೊಳಗೆ ಸಾಯ್ತೈತಿ ಅಂದಾಗ ಸಿದ್ಧಾರೂಢ ಅಂಥೇಳಿ ಕರೆದಾಗ ರಾತ್ರಿ 3 ಗಂಟೆಗೆ ಮದ್ರಾಸ್ ಭಕ್ತನ ಮನೆಯೊಳಗೆ ಹೋಗಿ ಆ ಮಗುವಿಗೆ ಆರೋಗ್ಯವನ್ನು ನೀಡಿ ಬಂದಂತಹ ಪುಣ್ಯಪುರುಷ ಸದ್ಗುರು ಸಿದ್ಧಾರೂಢರು. ಅವರು ಮಾಡಿದಂಥ ಲೀಲೆಗಳು 1 2. ಇನ್ನೇನು ಬಾವಿ ಒಳಗೆ ಬಿದ್ದು ತನ್ನ ಪ್ರಾಣವನ್ನು ಕೊಡಬೇಕಂತ ಹೇಳಿಕಾರ ಬಾವಿ ಕಟ್ಟಿ ಮೇಲೆ ಹತ್ತಿ ನಿಂತಂಥ ರುಕ್ಮಾಬಾಯಿಗೆ, ನೀನು ಗುರು ಸೇವಾ ಮಾಡೋಕೆ ಹುಟ್ಟಿದಿ, ಸಾಯಕ್ಕೆ ಹುಟ್ಟಿಲ್ಲ, ಹುಬ್ಬಳ್ಳಿಗೆ ಬಾ ಅಂಥೇಳಿ ಕರೆಸಿ ಆಕೆಗೆ ಮಹಾಜ್ಞಾನವನ್ನು ಬೋಧಿಸಿ ಆಕೆಯ ಸೇವೆಯಿಂದ ಸಂತೃಪ್ತರಾಗಿ ಕಲಾವತಿ ಅಂಥೇಳಿ ಹೆಸರಿಟ್ಟಂಥ ಪುಣ್ಯಾತ್ಮರು ಸಿದ್ಧಾರೂಢರು. ಕುಂಬಾರ ಬಾಳವ್ವನ ಮಗ ಸಣ್ಣ ಸಿದ್ದಪ್ಪ ಕೆರೆ ಒಳಗೆ ಬಿದ್ದಾಗ ಹುಡುಗನ ಪ್ರೇತವನ್ನು ಹೆಣವನ್ನು ಹೊರಗೆ ತೊಗೊಂಡು ಬಂದು ಮಲಗಿಸಿದಾಗ ತಮ್ಮ ಕರುಣಾದೃಷ್ಟಿಯಿಂದ ನೋಡಿ ಆ ಸತ್ತ ಹುಡುಗನಿಗೆ ಮರುಜೀವವನ್ನು ನೀಡಿದಂತಹ ಮೃತ್ಯುಂಜಯ ನಮ್ಮಪ್ಪ ಸಿದ್ಧಾರೂಢರು. ಕಾರ್ಕೋಟಕವಾದಂಥ ವಿಷವನ್ನು ಉಂಡು ಓಂ ನಮಃ ಶಿವಾಯ ಎನ್ನುವ ಮಹಾಮಂತ್ರದ ಶಕ್ತಿಯಿಂದ ಏನೂ ಆಗದಂಗೆ ಬದುಕಿದಂತಹ ವಿಷಕಂಠರು ಈ ನಮ್ಮ ಸದ್ಗುರು ಸಿದ್ಧಾರೂಢರು. ಮಿಶ್ರಿಕೋಟಿ ಬಡಿಗೇರ ಕಾಳಪ್ಪನ ಜೀವ ಹೊಂಟಾಗ ಅವನ ಆಯುಷ್ಯವನ್ನು ಹೆಚ್ಚು ಮಾಡಿ ನೀನ ವಿಶ್ವಕರ್ಮ ಅಂಥೇಳಿಕರ ಅವನಿಗೆ ಆಶೀರ್ವದಿಸಿ ಅವನಿಂದ ಕೈಲಾಸ ಮಂಟಪವನ್ನು ಕಟ್ಟಿಸಿದಂತಹ ವಿಶ್ವಬ್ರಹ್ಮರು ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳು. ಮುಸಲ್ಮಾನ ಒಬ್ಬ ವ್ಯಕ್ತಿಯನ್ನು ಗುರ್ತು ಹಚ್ಚಿ ಅವನೊಳಗಿದ್ದಂಥ ಜ್ಞಾನವನ್ನು ತಿಳ್ಕೊಂಡು ಅವರನ್ನು ಪರಿಶುದ್ಧಗೊಳಿಸಿ ಪರಮಾತ್ಮರನ್ನಾಗಿ ಮಾಡಿಸಿ ಕಬೀರದಾಸ ಅಂಥೇಳಿ ಹೆಸರಿಟ್ಟಂತಹ ಜಾತಿ ಇಲ್ಲದ ಜ್ಯೋತಿ ಈ ನಮ್ಮ ಸದ್ಗುರು ಸಿದ್ಧಾರೂಢರು. ಜಾತ್ರೆ ನಡೆದಾಗ ನೀರಿಲ್ಲ, ಜಾತ್ರೆ ಮಾಡೋದು ಬೇಡ ಅಂತ ಹೇಳಿದರು.
ಭಕ್ತರು ಕೇಳಲಿಲ್ಲ, ನಾವು ಜಾತ್ರೆ ಮಾಡವ್ರ ಅಂದಾಗ ಖಾಲಿ ಮಗಿಯನ್ನು ತೊಗೊಂಡು ಕೆರೆ ಒಳಗೆ ಇಳಿದ ಮೇಘವಿದ್ಯೆಯನ್ನು ಪ್ರದರ್ಶನ ಮಾಡಿ ಒಂದೇ ದಿವಸನೊಳಗೆ ಮಳೆಯನ್ನು ತರಿಸಿದಂತಹ ಪರಮಾತ್ಮರು ನಮ್ಮಪ್ಪ ಸಿದ್ಧಾರೂಢರು. ನಳಿನಿಗೆ ಜ್ವರ ಬಂದು ಸಾಯೋ ಟೈಮ್ನೊಳಗೆ ಆಕೆ ಹಂತಕ್ಕೆ ಹೋಗಿ ಆಕೆಯನ್ನು ಆಶೀರ್ವದಿಸಿ ಆಕೆಯ ಆಯುಷ್ಯನ್ನು ಹೆಚ್ಚು ಮಾಡಿದಂಥ ಪರಮಾತ್ಮರು ನಮ್ಮಪ್ಪ ಸಿದ್ಧಾರೂಢರು. ಮಡಿವಾಳೇಶ್ವರ ಮಹಾಸ್ವಾಮಿಗಳು, ಗರ್ಗ ನವಲಗುಂದ ಮಹಾಸ್ವಾಮಿಗಳು, ನಾಗಲಿಂಗಪ್ಪನವರು, ಸಂತ ಶಿಶುನಾಳ ಶರೀಫರು, ಇಂತಹ ಪುಣ್ಯಾತ್ಮರ ಕಡೆಯಿಂದ ಸೈ ಅನ್ನಿಸಿಕೊಂಡಂತಹ ಸಿದ್ಧಪುರುಷರು ಸಿದ್ಧಾರೂಢರು. ಅಕ್ಕಲಕೋಟಿ ಶರಣಪ್ಪನವರು, ಶಿವಪುತ್ರ ಮಹಾಸ್ವಾಮಿಗಳು, ಖಾಸಗತೇಶ್ವರರು, ನಿರ್ವಾಣಪ್ಪನವರು, ಹಿಂಗೆ ಅನೇಕ ಪುಣ್ಯಾತ್ಮರನ್ನು ಭೂಮಿಯ ಉದ್ಧಾರಕ್ಕಾಗಿ ತಯಾರು ಮಾಡಿದಂತಹ ಸಿದ್ಧಿಪುರುಷರು ನಮ್ಮಪ್ಪ ಸಿದ್ಧಾರೂಢರು. ಇವರ ಮಹಿಮೆಯನ್ನು ಎಷ್ಟಂತ ಹೇಳೋದಂತ. ಸಿದ್ಧಾರೂಢ ಪೋಳ ಹಂತೇಕ ಎಷ್ಟೋ ಜನ ಭಕ್ತರು ತಮ್ಮ ತನು ಮನ ಧನಗಳನ್ನು ಅರ್ಪಣೆ ಮಾಡಿ ಅವರ ಸೇವಾ ಮಾಡ್ತಿದ್ದರು. ಹಗಲಿ ರಾತ್ರಿ ಸಿದ್ಧಾರೂಢರ ಧ್ಯಾನದೊಳಗೆ ಅವರ ಚಿಂತನೆ ಒಳಗನ ಕಾಲವನ್ನು ಕಳೀತಿದ್ರು. ಹುಬ್ಬಳ್ಳಿ ಅಂದ್ರೆ ಕೈಲಾಸ ನೆನಪು ಬರ್ತಿತ್ತು. ಸಿದ್ಧಾರೂಢರಂದ್ರೆ ಪರಮೇಶ್ವರರಾಗಿ ಕಾಣ್ತಿದ್ರು. ಹಿಂಗೆ ಅನೇಕ ಜನ ಭಕ್ತರಲ್ಲಿ ಸೇವಾ ಮಾಡ್ತಿದ್ರು. ಅದರೊಳಗೆ ಏನಂತಂದ್ರೆ ಗಣಪತಿ ಅಥಣಿ ಅಂತ ಹೇಳಿಕಾರ ಒಬ್ಬ ಪರಮ ಭಕ್ತ ಇದ್ದ, ಗಣಪತಿ ಅಥಣಿ ಅಂತ ಹೇಳಿಕಾರ. ಮತ್ತು ಅವನ ತಾಯಿ ಸೀತಾಬಾಯಿ ಅಂತ ಹೇಳಿಕಾರ. ಸೋಮಾಬಾಯಿ ಆ ತಾಯಿ ಹೆಸರು ಸೋಮಾಬಾಯಿ, ಮಗನ ಹೆಸರು ಗಣಪತಿ, ಅಡ್ಡ ಹೆಸರು ಅಥಣಿ ಅಂತ ಹೇಳಿಕಾರ. ತಾಯಿ ಮಗ ಇಬ್ಬರು ಸಿದ್ಧಾರೂಢರ ಮೇಲೆ ಭಾಳ ಪ್ರೀತಿ. ತಮ್ಮ ಮನೆಗೆ ಹೋಗಿ ಮಲ್ಕೊಳ್ಳೋಕಷ್ಟು ಹೋಗೋದು, ಮತ್ತು ಬೆಳಗ್ಗೆ ಬಂದ್ರಪ್ಪ ಅಂದ್ರೆ ಕಾಕಡಾರತಿ ಮುಗಿಸಿ ಅಲ್ಲಿದ್ದಂಥ ಎಲ್ಲ ಸೇವಾ ಮಾಡಿ ಮತ್ತು ಮಧ್ಯಾಹ್ನ ಸ್ವಲ್ಪ ಪ್ರಸಾದ ತೊಗೊಂಡು ಮನೆಗೆ ಬಂದು ಮನೆಯೊಳಗೆ ಸ್ವಲ್ಪ ಕೆಲಸ ಮಾಡಿ ಮತ್ತು ತಾಯಿ ಮಗ ಕೂಡಿ ಸಿದ್ಧಾರೂಢರ ಮಠಕ್ಕೆ ಬಂದು ಅಲ್ಲೇ ಸೇವಾ ಮಾಡ್ಕೊತ ಉಳಿದ ಮತ್ತು ರಾತ್ರಿ ತಮ್ಮ ಮನೆಗೆ ಬರೋವ್ರಿ. ಇಬ್ಬರು ತಾಯಿ ಮಗ್ಗ ಸಿದ್ಧಾರೂಢರನ್ನು ನೋಡಿದ ಕೂಡಲೇ ಏನು ಅನ್ನಿಸ್ತಿತ್ತಂದ್ರೆ, ಇವ್ರ ಹಂತಕ್ಕೆ ನಾವು ಏನೂ ಬೇಡೋದು ಬೇಡ, ನಮ್ಮಪ್ಪನ ದರ್ಶನ ಏನು ಸಿಗಾಕತ್ತೈತಿ, ನಮ್ಮಪ್ಪನ ಸೇವಾ ಏನು ಸಿಕ್ಕತ್ತಲ್ಲ, ಇದಷ್ಟು ಶಾಶ್ವತವಾಗಿ ಇರಲಿ ಅಂಥೇಳಿ ಆ ಪರಮಾತ್ಮನಾದಂತಹ ಸಿದ್ಧಾರೂಢನ ಹಂತಕ್ಕೆ ಬೇಡಿಕೊಳ್ಳಬೇಕು ಅಂಥೇಳಿ ಇಬ್ಬರು ತಾಯಿ ಮಗ ಮನಸ್ಸಿನೊಳಗೆ ಸಂಕಲ್ಪ ಮಾಡಿಕೊಂಡು ಮನೆಗೆ ಹೋಗುವಾಗ ಮಠಕ್ಕೆ ಬರುವಾಗ ಅದನ್ನು ಮಾತಾಡ್ತಿದ್ರು. ನಾವು ಎಷ್ಟು ಪುಣ್ಯ ಮಾಡಿದ್ದೇವೆ ಯಾರಿಗೆ ಗೊತ್ತಪ್ಪ, ಇಂಥ ನಮ್ಮಪ್ಪ ಸಿದ್ಧಾರೂಢನ ಸಂಘ ನಮಗೆ ಸಿಕ್ತು ಅಂತ ಇಬ್ಬರು ಸಂತೋಷ ಪಡ್ತಿದ್ರು ಅವರು. ನೋಡ್ರಿ, ಸಮಾಜ ಅಂದಮೇಲೆ ಭಾಳ ಕೆಟ್ಟ ಇರ್ತೈತಿ. ಯಾರ್ದ ಚಲೋ ಆಗಕತ್ರೂ ಅದನ್ನು ನೋಡೋಕ್ಕಾಗೋದಿಲ್ಲ ರೀ ಕೆಲವು ಮಂದಿಗೆ. ಅವ್ರ ಜೀವನನ ಎದ್ರೊಳಗೆ ತೆಗಿತಿರ್ತಾರಂದ್ರೆ ಇನ್ನೊಬ್ಬರ ಜೀವನ ಹಾಳು ಮಾಡೋದ್ರೊಳಗನ ಅವರು ತಮ್ಮ ಜೀವನ ತೆಗೆದಿರ್ತಾರೆ. ಅಂಥ ಮಂದಿ ಐತಿ ಜಗತ್ತಿನೊಳಗೆ. ಇವೇನು ಗಣಪತಿ ಇದ್ದ, ಇವಾಗ ಅವ್ರಿಗೆ ಬ್ಯಾಡದವ್ರು ಒಬ್ರು ಏನು ಮಾಡಿದ್ರಂದ್ರೆ ಮದ್ದು ಹಾಕಿದ್ರು ನೋಡ್ರಿ. ಊಟ ಮಾಡುವಾಗ ಪಾಪ ಮದ್ದು ಹಾಕೋದಂತಾರೆ ನೋಡ್ರಿ, ಮಾಡಿಸ್ಕರ ಹಾಕ್ತಾರೆ ಅದ್ರೊಳಗೆ. ಊಟದೊಳಗೆ ಹಾಕಿರಪ್ಪ ಅಂದ್ರೆ ಅವ ಹಂಗೆ ಕೊರಗಿ ಬಡಕಾಗಿ
ಎಷ್ಟೋ ವರ್ಷದ ಮೇಲೆ ನೆರಳಿ ಊಟಲಿದ್ದು ಸಾಯ್ಬೇಕು. ಹಂಗೆ ಏನೋ ಮಾಡಿಸಿ ಹಾಕಿರ್ತಾರೆ, ದುಷ್ಟರಿರ್ತಾರೆ ಅಂಥ ಜನ. ಹಂಗೆ ಆ ಗಣಪತಿ ಅಥನಿಗೆ ಹಾಕಿಬಿಟ್ರೆ ಪಾಪ ಹೊಟ್ಯಾಗ. ಮುಂದೆ ಅವಾಗ ಊಟ ಹೋಗಲ್ತು, ನೀರು ಹೋಗಲ್ತು, ನೋಡಿದ್ರೆ ವಾಂತಿ ಆಗಕತ್ತೈತಿ. ಮೈಯಾಗಿನ ಬರೀ ಎಲ್ಲವಷ್ಟ ಕಾಣ್ತಿದ್ದು. ಸಿದ್ಧಾರೂಢಪ್ಪನ ಮಠಕ್ಕೆ ಹೋಗೋದು ಬಿಟ್ಟ. ಅವ್ರ ತಾಯಿ ಮಾತ್ರ ಹೊಂಟ್ಲು. ಸೋಮಾಬಾಯಿ ಏನಿದ್ಲು ಆಕೆ ಮಾತ್ರ ಹೊಂಟ್ಲು. ಎಲ್ಲ ಥರದ ಔಷಧೋಪಚಾರವನ್ನು ಮಾಡಿದಳು. ಆದರೆ ಸಿದ್ಧಾರೂಢರ ಮುಂದೆ ಒಂದು ದಿನವೂ ಹೇಳಲಿಲ್ಲ ನೋಡ್ರಿ. ಇಬ್ಬರು ಏನಂತಿದ್ರು, ನಾವು ಏನೂ ಬೇಡ ಅವ್ರ ಕಡೆಯಿಂದ. ಅವರ ದರ್ಶನ, ಅವರ ಒಂದು ಸ್ಪರ್ಶನ, ಅವರ ಒಂದು ಅಮೃತ ವಚನ ಶ್ರವಣ ಇಷ್ಟ ಸಾಕಂತಿದ್ರಲ್ಲ. ಗಣಪತಿ ಹೇಳ್ತಿದ್ದ ತಾಯಿಗೆ ಮಟ್ಟಕ್ಕೆ ಹೋಗುವಾಗ, ಯವ್ವ ಅಪ್ಪ ಅವ್ರ ಮುಂದೆ ನನ್ನ ಸುದ್ದಿ ಏನು ಹೇಳಕ್ಕೆ ಹೋಗಬೇಡ. ನನ್ನ ಕರ್ಮದ ಫಲ ನಾವು ಉಣ್ತೇನೆ. ನಿನ್ನ ಪುಣ್ಯ ಐತಿ, ನೀ ಹೋಗಿ ಅಜ್ಜನ ಸೇವಾ ಮಾಡಿ ಬಾ ಅಂತ ಹೇಳಿ ಕಳಿಸ್ತಿದ್ದ. ಆದರೆ ಮನೆಯೊಳಗನ ಮಲ್ಕೊಂಡ ತನ್ನ ಹೊಟ್ಯಾಗಿನ ಸಂಕಟಕ್ಕೆ ಕಣ್ಣೀರು ಹಾಕ್ತಿದ್ದ. ನಾ ಎಷ್ಟು ಪಾಪ ಮಾಡಿರಬೇಕು, ನಮ್ಮ ಅಪ್ಪನ ಸೇವಾಕ್ಕೆ ಹೋಗಿದ್ನಿ, ನಾನು ಹೋಗದಂಗೆ ಮಾಡಿಬಿಟ್ರಲ್ಲಪ್ಪ. ನನ್ನ ಪ್ರಾರಬ್ಧ ಇನ್ನೊಬ್ಬರ ಮೇಲೆ ನಾ ಅಪವಾದ ಕೊಡೋದಿಲ್ಲ ಅಂಥೇಳಿ ಮತ್ತೆ ಓಂ ನಮಃ ಶಿವಾಯ ಅನ್ಕೋಂತ ಇರಾಮ. ಒಂದು ದಿವಸ ಸೋಮಾಬಾಯಿ ತನ್ನ ಮಗ ಸಾಯಾಕತ್ತಾನ ಮನೆಯೊಳಗೆ, ಆದ್ರೂ ಸಹಿತ ಸಿದ್ಧಾರೂಢರ ಸೇವೆ ಒಳಗೆ ತಲ್ಲೀನಾಗಿ ಮಠದೊಳಗೆ ಅಡುಗೆ ಮನೆಯಾಗ ಸೇವಾ ಮಾಡಕತ್ತಾಳ. ಸಿದ್ಧಾರೂಢರು ನೇರವಾಗಿ ಬಂದ್ರಿ ಸೋಮಾಬಾಯಿ ಅಂತೇಕ. ಸೋಮಾಬಾಯಿ ಅಂದರು. ಅಷ್ಟು ನುಗ್ದ ಎದ್ದು ಬಂದಕ್ಕಿನ ಮತ್ತು ಅಜ್ಜವ್ರ ಕಾಲಿಗೆ ಹನಿ ಹಚ್ಚಿ ನಮಸ್ಕಾರ ಮಾಡಿ ಮತ್ತು ಸುಮ್ಮನೆ ನಕ್ಕೊಂತ ನಿಂತಳು. ಆಕೆ ತಲೆ ಮೇಲೆ ಕೈ ಇಟ್ಟ ನೋಡ್ರಿ, ಮಾತೃ ಹೃದಯ, ತಾಯಿಗಿಂತ ಹೆಚ್ಚಿನ ಪ್ರೀತಿ ಸದ್ಗುರುನಾಥಗ ಭಕ್ತರ ಮ್ಯಾಲ. ಸೋಮಾಬಾಯಿ ಮುಖ ಇಟ್ಟ ಮಾಡಿದೆಯಲ್ಲ ಅಂತಂದರು. ಇಲ್ಲಪ್ಪ ಅಂದ್ಲಕ್ಕೆ, ನಿನ್ನ ಸೇವೆಗೆ ಒಳಗಿದ್ದಾಗ, ನಿನ್ನ ಸನ್ನಿಧಾನದೊಳಗಿದ್ದಾಗ ನಾ ಯಾಕೆ ಮುಖ ಇಟ್ಟ ಮಾಡಲಿ ಅಂದ್ಲು. ಅಥವಾ ನಿನ್ನ ಮಗ ಗಣಪತಿ ಯಾಕೆ ಬಂದಿಲ್ಲ ಅಂತ ಕೇಳಿದರು. ಕೇಳಿ ಉಡ್ದ ಕಣ್ಣಾಗ ಸುಮ್ಮನೆ ನೀರು ಹೊಂಟು ಅಷ್ಟೇ ಸೋಮಾಬಾಯಿ. ಮಗ ನೋಡಿದರೆ ಮಾತು ತೊಗೊಂಡು ಕಳಿಸಾನ, ನಾನು ಸುದ್ದಿ ಏನೂ ಹೇಳಬೇಡ ಅಪ್ಪ ಅವ್ರ ಮುಂದೆ ಅಂತ ಹೇಳಿಕಾರ. ಸುಮ್ಮನೆ ಕಣ್ಣೀರು ಒರೆಸ್ಕೊಂಡ, ಯಪ್ಪ ಸೇವಾ ಮಾಡ್ತೀನಿ ರೀ, ನಾನೇನು ಪ್ರಶ್ನೆ ಕೇಳಬೇಡ್ರಿ ಅಂಥೇಳಿ ನಮಸ್ಕಾರ ಮಾಡಿ ಮತ್ತೆ ಸೇವಾ ಮಾಡಕತ್ಲು. ಸಿದ್ಧಾರೂಢರು ಆ ಸೋಮಾಬಾಯಿಗೆ ಹೇಳ್ತಾರೆ, ಸೋಮಾಬಾಯಿ ಬೆಳಗ್ಗೆ ನಿನ್ನ ಮನೆಗೆ ನಾನೇ ಬರ್ತೇನೆ, ನಿನ್ನ ಮಗ ಬರೋದು ಬೇಡ ಅಂತ ಅಂದುಬಿಟ್ರು. ಎಷ್ಟು ಆನಂದ ಆಗಿರ್ಬೇಕಾಕಿಗೆ. ಎಂಥ ಪುಣ್ಯಾತ್ಮಳಿರಬಹುದಂಥ ಸೋಮಾಬಾಯಿ ಅತನಿ. ಕಣ್ಣೀರು ಬರಾಕತ್ತಾವ, ದುಃಖನೂ ಆಗಾಕತ್ತೈತಿ, ಅಷ್ಟು ಸಂತೋಷ ಆಗಾಕತ್ತೈತಿ. ನಮ್ಮ ಅಪ್ಪ ಬರ್ತೇನಂದ ಮನೆಗೆ. ಸೇವಾ ಮುಗಿಸ್ಕೊಂಡಕ್ಕಿನ ಹಂಗೆ ಓಡ್ಕೊಂತ ಹೊಕ್ಕಳ. ಹಾಸಿಗೆ ಹಿಡಿದು ಮಲ್ಕೊಂಡಂಥ ಮಗನ ತೆಕ್ಕಿ ಹಾಕಿ ಏನಂತಾಳಂದ್ರೆ, ನೋಡಪ್ಪ ನಾನು ನೀನು ಮಾಡಿದಂಥ ಸೇವಾ ಇವತ್ತು ಫಲಿಸಿತೋ ಗಣಪತಿ, ನಾಳೆ ನಮ್ಮಪ್ಪ ಮನೆಗೆ ಬರ್ತೇನೆ ಅಂದನು ಅಂಥೇಳಿ ಮಗನ ತೆಕ್ಕಾಗಿ ಅಳಕತ್ಲು. ಮಗ್ಗನೂ ಕಣ್ಣಾಗ ನೀರು ಹೊಂಟಾವ. ಮನುಷ್ಯನೊಳಗೆ ವಿಚಾರ ಮಾಡ್ತಾನೆ, ನಾಳೆ ನಮ್ಮಪ್ಪ ಬಂದ ಅಂದ್ರೆ ಏನು ಕೇಳೋದು ಅವನಂತೇಕ, ಏನೂ ಕೇಳೋದು ಬೇಡ, ಅವನ ದರ್ಶನ ಆದ್ರೆ ಸಾಕಂತಂದ. ರಾತ್ರಿಯೆಲ್ಲ ತಾಯಿ ಮಗ ಮಲ್ಕೊಳ್ಳವಲ್ರು. ನಮ್ಮಪ್ಪ ಬರ್ತಾನೆ ಅಂತೇಳಿ ಸಂತೋಷದೊಳಗೆ ಹಂಗೆ ಹೊಳ್ಳಾಡಕತ್ತಾರ. ಬೆಳಗ್ಗೆ 5 ಗಂಟೆಕನ ಎದ್ದು ಸ್ನಾನ ಮಾಡ್ಯಾರ. ಸುಮ್ಮನೆ ತಯಾರಾಗಿ ಕುಂತಾರ. ಗಣಪತಿ ಹಾಸಿಗೆ ಮೇಲೆ ಮಲ್ಕೊಳಾನ. ಸಿದ್ಧಾರೂಢರು ಬಂದರು ನೋಡ್ರಿ, ಹೆಂಗಾಗಿರ್ಬೋದಂತ. ಸಾಯೋ ಟೈಮ್ನೊಳಗೆ ಅಮೃತ ಸಿಕ್ಕಂಗೆ ಪ್ರೀತಿಯಿಂದ ಬಂದು ಸಿದ್ಧಾರೂಢರು ಗಣಪತಿ ಅಂತ ಕರೆದು ಕೊಡಲಿ ಎಲ್ಲಿಲ್ಲದ ದುಃಖ ಒಕ್ಕರಿಸಿ ಬಂತು. ಯಪ್ಪ ನನ್ನ ನೋಡಕ್ಕೆ ಬಂದ್ಯಾ, ನೀ ಮಠ ಬಿಟ್ಟು ನನ್ನ ನೋಡಕ್ಕೆ ಬರುವಷ್ಟು ಯೋಗ್ಯದೇನಪ್ಪ ನಾನು ಅಂತಂದರು. ಏ ಗಣಪತಿ ಚಿಂತೆ ಮಾಡಬೇಡೋ, ಯಾರೋ ದುಷ್ಟರು ನಿನ್ನ ಹೊಟ್ಟೆಯಾಗ ಮಾಡಿಸಿ ಹಾಕಿದಾರೋ, ಚಿಂತೆ ಮಾಡಬೇಡ.
ಏನು ಮಾಡಿ ಸಾಕಿದರೂ ಸಹಿತ ನಿನ್ನನ್ನು ರಕ್ಷಣೆ ಮಾಡೋಕೆ ನಾ ಅದೇನಪ್ಪ, ಚಿಂತೆ ಮಾಡಬೇಡ ಅಂಥೇಳಿ ಪಾದೋದಕವನ್ನು ಅವ್ರ ಕೈಯಾಗ ಕೊಟ್ಟು ಹೇಳ್ತಾರೆ, ದಿನ ಈ ಪಾದೋದಕವನ್ನು ಸ್ವೀಕಾರ ಮಾಡು, ವಿಭೂತಿ ಧಾರಣೆ ಮಾಡು, ನಿತ್ಯ ಓಂ ನಮಃ ಶಿವಾಯ ಅನ್ನಪ್ಪ. ನಾ ಹಗಲಿ ರಾತ್ರಿ ನಿನ್ನ ಮೇಲೆ ನನ್ನ ಕರುಣಾ ದೃಷ್ಟಿ ಇರ್ತೈತಿ, ಚಿಂತೆ ಮಾಡಬೇಡ ಅಂಥೇಳಿ ಸಿದ್ಧಾರೂಢರು ಆ ಗಣಪತಿಗೆ ಆಶೀರ್ವಾದ ಮಾಡಿಬಿಟ್ರು. ಸೋಮಾಬಾಯಿ ಬಿಕ್ಕಿ ಬಿಕ್ಕಿ ಹೇಳಕತ್ತಾಳ, ಯಪ್ಪ ನಮ್ಮ ಜನ್ಮ ಸಾರ್ಥಕ ಆತಪ್ಪ, ನನ್ನ ಮಗ ಸತ್ತಿದ್ರು ಸಹಿತ ನಾನು ನಿನ್ನ ಮೇಲೆ ಸಿಟ್ಟು ಹಾಕಿರ್ಕಿಲ್ಲ, ಆದರೆ ನೀ ಕರುಣಾಮೂರ್ತಿಯಪ್ಪ ನನ್ನ ಕಾಯಕ್ಕೆ ಬಂದು ನನ್ನ ಮಗನ ಅಂಥೇಳಿ ಸಂತೋಷಪಟ್ಲು. ಇದ್ದಿದ್ದನ ಪ್ರಸಾದ ಉಂಡು ಮನೆಗೆ ಅವ್ರಿಗೆ ಆಶೀರ್ವದಿಸಿ ಮಡಿ ಸಿದ್ಧಾರೂಢಪ್ಪಗಳು ಮಟ್ಟಕ್ಕೆ ಬಂದರು. 7 ದಿವಸ ಏನು ಮಾಡಿದ ಅಂತಂದ್ರೆ, ಗಣಪತಿ ಬೆಳಿಗ್ಗೆ ಎದ್ದು ಕೂಡಲೇ ಸಿದ್ಧಾರೂಢರ ಪಾದೋದಕವನ್ನು ಸ್ವೀಕಾರ ಮಾಡ್ತಿದ್ದ. 7 ದಿವಸದೊಳಗೆ ಅವ ಮಲ ವಿಸರ್ಜನೆ ಒಳಗೆ ಅವರು ಹಾಕಿದಂಥ ಮದ್ದು ಬಿದ್ದು ಹೋತು. ಯಾರು ಅವಾಗ ಹಾಕ್ಸಿದ್ರಲ್ಲ ಅವ್ರ ವಂಶ ಹಾಳಾಗಿ ಹೋತ್ರಿ ಮುಂದೆ. 7 ದಿವಸನೊಳಗಂದ್ರೆ ಪೂರ್ಣ ಆರಾಮಾಗಿ ಸಿದ್ಧಾರೂಢರ ಸೇವಾಕ್ಕೆ ಬಂದ ಗಣಪತಿ ಅತನಿ ತಾಯಿ ಸೋಮಾಬಾಯಿ. ಅದಕ್ಕೆ ಒಂದು ಮಾತು ದಯವಿಟ್ಟು ತಮಗೆ ಹೇಳ್ತೀನಿ, ಏನಂದ್ರೆ ಅಪ್ಪಿ ತಪ್ಪಿ ಇನ್ನೊಬ್ರಿಗೆ ಕೆಟ್ಟಾಗಲಿ, ಇನ್ನೊಬ್ರದ್ದು ಹಾಳಾಗಲಿ ಅಂತೇಳಿ ಏನಾರೇ ಮಾಡಿಸೋದು ಗಿಡಿಸೋದು ಯಾರೇ ಮಾಡಿದ್ರೆ ಅವ್ರ ವಂಶನ ಹಾಳಾಗಿ ಹೋಗ್ತತ್ರಿ. ಅದಕ್ಕೆ ದಯವಿಟ್ಟು ಚಲೋ ಆಗಲಿ ಅಂತೇಳಿ ಬೇಡ್ಕೋದಿದ್ರು ಅಷ್ಟು ಹೋತ ಯಾಕೆ, ಇನ್ನೊಬ್ರಿಗೆ ಕೆಟ್ಟಾಗಲಿ ಅಂತ ಮಾತ್ರ ದಯವಿಟ್ಟು ಯಾರೂ ಮಾಡ್ಸಾಕೋದು ಹೋಗಬೇಡ್ರಿ, ಯಾರಿಗೂ ಮದ್ದು ಹಾಕೋ ಕೆಲಸ ಮಾಡಬೇಡ್ರಿ, ಅದಕ್ಕಿಂತ ದೊಡ್ಡ ಪಾಪ ಮತ್ತೊಂದಿಲ್ಲ ಅಂಥೇಳಿ ನಿಮ್ಮೆಲ್ಲರೊಳಗೂ ಪ್ರಾರ್ಥನೆ ಮಾಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ.